ಜನಧ್ವನಿ ವಿಶೇಷ ವಾರ್ತೆ ವಾಚಕರು ಅಬು ಮರ್ಜೂಕ್. ಮುಖ್ಯಾಂಶಗಳು. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಗ್ರ್ಯಾಂಡ್ ಮುಫ್ತಿ ಭೇಟಿ, ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯ ಕುರಿತು ಮಹತ್ವದ ಚರ್ಚೆ. ನಮಸ್ಕಾರ, ಜನಧ್ವನಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅಬು ಮರ್ಜೂಕ್. ಭಾರತೀಯ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ದೆಹಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿದರು. ಈ ಭೇಟಿಯ ಪ್ರಮುಖ ಅಂಶಗಳು ಹೀಗಿವೆ. ಶೈಕ್ಷಣಿಕ ಪುನಶ್ಚೇತನ, ಸ್ಥಗಿತಗೊಂಡಿರುವ ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ಅನ್ನು ಪುನಃ ಪ್ರಾರಂಭಿಸುವಂತೆ ಮತ್ತು ಅಲಿಗಢ್ ಮುಸ್ಲಿಂ ವಿವಿಯ ಮಲಪ್ಪುರಂ ಕೇಂದ್ರದ ಅಭಿವೃದ್ಧಿಗೆ ವೇಗ ನೀಡುವಂತೆ ಮುಫ್ತಿಯವರು ಮನವಿ ಮಾಡಿದರು. ಸಮಗ್ರ ಅಭಿವೃದ್ಧಿ, ದೇಶದ ಪ್ರಗತಿಯು ಕೇವಲ ಆರ್ಥಿಕತೆಯಷ್ಟೇ ಅಲ್ಲದೆ ಮಾನವ ಅಭಿವೃದ್ಧಿ ಮತ್ತು ಸಂತೋಷ ಸೂಚ್ಯಂಕದ ಆಧಾರದಲ್ಲಿರಬೇಕು ಎಂದು ಅವರು ಪ್ರತಿಪಾದಿಸಿದರು. ಪಾರಂಪರಿಕ ಸಂರಕ್ಷಣೆ, ಪುರಾತನ ಇಸ್ಲಾಮಿಕ್ ಸ್ಮಾರಕಗಳ ರಕ್ಷಣೆ ಹಾಗೂ ವಕ್ಫ್ ಆಸ್ತಿಗಳ ಕುರಿತಾದ ಸಮುದಾಯದ ಆತಂಕಗಳನ್ನು ನಿವಾರಿಸುವಂತೆ ಪ್ರಧಾನಿಯವರ ಗಮನ ಸೆಳೆಯಲಾಯಿತು. ಜಾಗತಿಕ ನಾಯಕತ್ವ, ಜಾಗತಿಕ ಶಾಂತಿ ಸ್ಥಾಪನೆಯಲ್ಲಿ ಪ್ರಧಾನಿ ಮೋದಿಯವರ ರಾಜತಾಂತ್ರಿಕ ನಾಯಕತ್ವವನ್ನು ಗ್ರ್ಯಾಂಡ್ ಮುಫ್ತಿ ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಗ್ರ್ಯಾಂಡ್ ಮುಫ್ತಿಯವರು ನಡೆಸಿದ ಮನುಷ್ಯರೊಂದಿಗೆ ಕೇರಳ ಯಾತ್ರೆಯ ಸಾರಾಂಶ ಮತ್ತು ರಂಜಾನ್ ಶುಭಾಶಯಗಳನ್ನು ಪ್ರಧಾನಿಗೆ ಹಸ್ತಾಂತರಿಸಲಾಯಿತು. ಕಾಂತಪುರಂ ಉಸ್ತಾದರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಗಳನ್ನು ಪ್ರಧಾನಿ ಮೋದಿ ಮುಕ್ತಕಂಠದಿಂದ ಶ್ಲಾಘಿಸಿದರು. ಭೇಟಿಯ ವೇಳೆ ಪೇರೋಡ್ ಅಬ್ದುಲ್ ರಹಮಾನ್ ಸಖಾಫಿ ಹಾಗೂ ಹಕೀಂ ಅಜ್ಹರಿ ಉಪಸ್ಥಿತರಿದ್ದರು. ಈ ಭೇಟಿಯು ಕೇವಲ ಎರಡು ವ್ಯಕ್ತಿಗಳ ನಡುವಿನ ಸೌಹಾರ್ದಯುತ ಭೇಟಿಯಾಗಿರದೆ, ದೇಶದ ಅಲ್ಪಸಂಖ್ಯಾತ ಸಮುದಾಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಂಬಂಧದ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಇದರ ಪ್ರಮುಖ ಆಯಾಮಗಳು ಇಲ್ಲಿವೆ. 1. ಶಿಕ್ಷಣ ಮತ್ತು ಸಂಶೋಧನೆಗೆ ಒತ್ತು. ಗ್ರ್ಯಾಂಡ್ ಮುಫ್ತಿಯವರು ಮುಖ್ಯವಾಗಿ ಮೌಲಾನಾ ಆಜಾದ್ ನ್ಯಾಷನಲ್ ಫೆಲೋಶಿಪ್ ಸ್ಥಗಿತಗೊಂಡಿರುವುದನ್ನು ಪ್ರಧಾನಿಯವರ ಗಮನಕ್ಕೆ ತಂದಿದ್ದಾರೆ. ಇದು ಕೇವಲ ಒಂದು ಆರ್ಥಿಕ ಸಹಾಯವಲ್ಲ, ಬದಲಾಗಿ ಉನ್ನತ ಶಿಕ್ಷಣ ಪಡೆಯುತ್ತಿರುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಕನಸುಗಳಿಗೆ ನೀಡುವ ಬೆಂಬಲ. ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಮಲಪ್ಪುರಂ ಕೇಂದ್ರದ ಅಭಿವೃದ್ಧಿಗೆ ಒತ್ತಾಯಿಸಿರುವುದು ಕೇರಳದ ಶೈಕ್ಷಣಿಕ ವಲಯದಲ್ಲಿ ದೊಡ್ಡ ಆಶಾವಾದ ಮೂಡಿಸಿದೆ. 2. ಸಮಗ್ರ ಅಭಿವೃದ್ಧಿಯ ಹೊಸ ವ್ಯಾಖ್ಯಾನ. ಆರ್ಥಿಕ ಪ್ರಗತಿಯ ಜೊತೆಗೆ ಮಾನವ ಅಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಸಂತೋಷ ಸೂಚ್ಯಂಕ ಹ್ಯಾಪಿನೆಸ್ ಇಂಡೆಕ್ಸ್ ಬಗ್ಗೆ ಮುಫ್ತಿಯವರು ಮಾತನಾಡಿದ್ದಾರೆ. ಅಂದರೆ ಅಭಿವೃದ್ಧಿಯು ಕೇವಲ ಅಂಕಿಅಂಶಗಳಲ್ಲಿರದೆ ಸಾಮಾನ್ಯ ಜನರ ಜೀವನಮಟ್ಟ ಸುಧಾರಣೆಯಲ್ಲಿರಬೇಕು ಮತ್ತು ಸಂಪನ್ಮೂಲಗಳ ಹಂಚಿಕೆ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯೋಚಿತವಾಗಿರಬೇಕು ಎಂಬುದು ಅವರ ಸ್ಪಷ್ಟ ಸಂದೇಶವಾಗಿದೆ. 3. ಪಾರಂಪರಿಕ ಸಂರಕ್ಷಣೆ ಮತ್ತು ಆತಂಕಗಳ ನಿವಾರಣೆ. ದೇಶದ ಪುರಾತನ ಮಸೀದಿಗಳು ಮತ್ತು ಇಸ್ಲಾಮಿಕ್ ಸ್ಮಾರಕಗಳ ಸಂರಕ್ಷಣೆಯ ಕುರಿತು ಚರ್ಚಿಸಿರುವುದು ಸಮುದಾಯದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಎತ್ತಿಹಿಡಿಯುವ ಪ್ರಯತ್ನವಾಗಿದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ವಕ್ಫ್ ಆಸ್ತಿಗಳ ಕುರಿತು ಸಮುದಾಯದಲ್ಲಿರುವ ಆತಂಕಗಳನ್ನು ನೇರವಾಗಿ ಪ್ರಧಾನಿಯವರ ಮುಂದೆ ಮಂಡಿಸಿರುವುದು ಸರ್ಕಾರದ ಮೇಲಿನ ವಿಶ್ವಾಸವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. 4. ಮನುಷ್ಯರೊಂದಿಗೆ ವಿತ್ ದ ಹ್ಯೂಮನ್ಸ್ ಯಾತ್ರೆಯ ಪ್ರಭಾವ. ಗ್ರ್ಯಾಂಡ್ ಮುಫ್ತಿಯವರು ಇತ್ತೀಚೆಗೆ ಕೇರಳದಾದ್ಯಂತ ನಡೆಸಿದ ಯಾತ್ರೆಯಲ್ಲಿ ಸಾಮಾನ್ಯ ಜನರಿಂದ ಪಡೆದ ದೂರು ದುಮ್ಮಾನಗಳನ್ನು ಪ್ರಧಾನಿಗೆ ತಲುಪಿಸಿದ್ದಾರೆ. ಇದು ಒಬ್ಬ ಧಾರ್ಮಿಕ ನಾಯಕ ಜನಸಾಮಾನ್ಯರ ಧ್ವನಿಯಾಗಿ ಆಡಳಿತದ ಅತ್ಯುನ್ನತ ಮಟ್ಟದಲ್ಲಿ ಸಂವಾದ ನಡೆಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. 5. ಜಾಗತಿಕ ಮತ್ತು ರಾಷ್ಟ್ರೀಯ ಮಾನ್ಯತೆ. ಜಾಗತಿಕವಾಗಿ ಭಾರತದ ಶಾಂತಿ ಸಂದೇಶವನ್ನು ಹರಡುವಲ್ಲಿ ಕಾಂತಪುರಂ ಉಸ್ತಾದರ ಪಾತ್ರವನ್ನು ಪ್ರಧಾನಿ ಮೋದಿ ಶ್ಲಾಘಿಸಿರುವುದು ಗಮನಾರ್ಹ. ಇದು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ಭಾರತದ ಸಾಂಸ್ಕೃತಿಕ ರಾಯಭಾರತ್ವಕ್ಕೆ ಸಿಕ್ಕ ಮನ್ನಣೆಯಾಗಿದೆ. ಈ ಭೇಟಿಯು ಕೇಂದ್ರ ಸರ್ಕಾರ ಮತ್ತು ಮುಸ್ಲಿಂ ಸಮುದಾಯದ ನಡುವಿನ ಸಂವಹನದ ಕಂದಕವನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗಿದೆ. ಪ್ರಧಾನಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಗೆ ಪೂರಕವಾಗಿ ಮುಫ್ತಿಯವರು ಮಂಡಿಸಿದ ಬೇಡಿಕೆಗಳು ಈಡೇರಿದರೆ ದೇಶದ ಸರ್ವತೋಮುಖ ಪ್ರಗತಿಗೆ ದೊಡ್ಡ ಬಲ ಸಿಗಲಿದೆ.